ಹೈಸ್ಕೂಲ್ ವಿದ್ಯಾರ್ಥಿಗಳ ಕೈಗೆ ಕಾರ್ ಕೊಟ್ಟಿದ್ದಾರೆ. ಅವರ ತಂದೆ ತಾಯಿ ಮಾಡಿರ್ತಕ್ಕಂಥ ಎಡವಟ್ಟಿನಿಂದಾಗಿ ಆಕ್ಸಿಡೆಂಟ್ ಆಗಿ ಇಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗಿರ್ತಕ್ಕಂಥ ಘಟನೆ ಗದಗದಲ್ಲಿ ನಡೆದಿದೆ. ಹೈಸ್ಕೂಲ್ ವಿದ್ಯಾರ್ಥಿಗಳು ಓಡಿಸ್ತಾ ಇದ್ದ ಕಾರು ಅಪಘಾತಕ್ಕೀಡಾಗಿದೆ. ಇಬ್ಬರು SSLC ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಇನ್ನಿಬ್ಬರಿಗೆ ಗಾಯ ಆಗಿದೆ. ವೇಗವಾಗಿ ಬಂದಂತಹ ಕಾರು ರಸ್ತೆ ಪಕ್ಕದ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಗದಗ ತಾಲೂಕಿನ ಹುಲಕೋಟಿ ಬಳಿ ನಡೆದಿರತಕ್ಕಂಥ ಘಟನೆ. ಈ ಘಟನೆಯಲ್ಲಿ 16 ವರ್ಷದ ಮೊಹಮ್ಮದ್ ಮುಜಾವರ್ ಮತ್ತು 16 ವರ್ಷದ ಸಂಜೀವ್ ಗಿರಡ್ಡಿ ಇಬ್ಬರು 10th ಸ್ಟೂಡೆಂಟ್ಸ್ ಇಬ್ಬರು ಸಾವನ್ನಪ್ಪಿದ್ದಾರೆ. ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೊದಲನೇದಾಗಿ ಮೈನರ್ಸ್ 16 ವರ್ಷ ಅಂದರೆ ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ, ಅವ್ರ ಕಾರ್ ಕೊಡೋದೇ ತುಂಬ ದೊಡ್ಡ ತಪ್ಪು. ಅಂಥದ್ರಲ್ಲಿ ಅವ್ರ ತಂದೆ ತಾಯಿಗಳು ಮಕ್ಕಳ ಮೇಲಿನ ಪ್ರೀತಿಯಿಂದ ಕಾರು ಅವ್ರಿಗೊಂದು ಹೆಮ್ಮೆ ಇರಬೇಕು. ಮೋಸ್ಟ್ಲಿ ನನ್ನ ಮಕ್ಕಳು 10ನೇ ಕ್ಲಾಸ್ಗೆ ಕಾರ್ ಓಡಿಸ್ತಾರೆ ಅಂತ, ಹಾಗಾಗಿ ಕಾರ್ ಕೊಟ್ಟಿದ್ದಾರೆ ಮನೇಲಿ. ಆಮೇಲೆ ಕಾರಲ್ಲಿ ದೊಡ್ಡವ್ರು ಯಾರೂ ಕೂತೇ ಇಲ್ಲ, ಎಲ್ಲ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು. ಅವ್ರ ಕೈಗೆ ಅದು ಯಾವ ಧೈರ್ಯದ ಮೇಲೆ ಕಾರ್ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ. ಇವರ ಅಪ್ಪ ಅಮ್ಮ ಅಂದರೆ ಆ ಕಾರ್ ಓನರ್ ಯಾರಿದ್ದಾರೆ ಅಪ್ಪ ಅಮ್ಮ, ಅವ್ರು ಮಾಡಿರ್ತಕ್ಕಂಥ ಅತಿ ದೊಡ್ಡ ತಪ್ಪು. ಆ ತಪ್ಪಿನಿಂದಾಗಿ ಇಬ್ಬರ ಪ್ರಾಣ ಕಳ್ಕೊಂಡಿದ್ದಾರೆ, ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಎಲ್ಲ ಸರಿ ಇದ್ದು ಎಲ್ಲ ಕರೆಕ್ಟ್ ಆಗಿದ್ದಂಥವ್ರು ಓಡಿಸ್ತಾ ಇದ್ದಾಗಲೇ ಆಕ್ಸಿಡೆಂಟ್ ಆಗುತ್ತೆ, ಇನ್ನು ಮಕ್ಕಳ ಕೈ ಕಾರ್ ಕೊಟ್ಟರೆ ಆಗುತ್ತಾ? ಅದು ಎಂಥ ಮೂರ್ಖತನ ಇದು. ಕೇಕ್ ತಿಂದು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಮೈಸೂರಿನ ಶ್ರೀ ಮಂಜುನಾಥ ವಿದ್ಯಾಸಂಸ್ಥೆಯಲ್ಲಿ ಘಟನೆ ಆಗಿರೋದು. ಕೇಕ್ ತಿಂದು 30ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಂತಹ ಸ್ಟೋರಿ ಇದು. ಹುಣಸೂರಿನ ಬೋಳನಹಳ್ಳಿಯ ವಿದ್ಯಾಸಂಸ್ಥೆಯಲ್ಲಿ ಹೊಸ ವರ್ಷದಂದು ಕಟ್ ಮಾಡಿ ಉಳಿದಿದ್ದಂತಹ ಕೇಕ್ ಅನ್ನ ಈ ಮಕ್ಕಳು ತಿಂದಿದ್ದಾರೆ. 2 ದಿನದ ನಂತರ ಕೇಕ್ ಅನ್ನು ತಿಂದು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಬೋಳನಹಳ್ಳಿಯ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಸದ್ಯಕ್ಕೆ ಅವರಿಗೆಲ್ಲ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಚಿಕಿತ್ಸೆಯ ನಂತರ ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದು ಈಗಿರುವಂತಹ ಮಾಹಿತಿ. ತಾತ್ಕಾಲಿಕವಾಗಿ ಇದು ಪೋಷಕರಿಗೂ ಕೂಡ ಒಂದಷ್ಟು ರಿಲೀಫ್ ಕೊಟ್ಟರು. ಆದರೂ ಆ ಕೇಕನ್ನು ಹೆಂಗೆ ಸ್ಟೋರ್ ಮಾಡಿದ್ರು, ಎಲ್ಲಿಂದ ತಂದ್ರು ಮತ್ತು ಅದರಲ್ಲಿ ಏನಾದರೂ ಎಲ್ಲಿ ಇಟ್ಟಿದ್ರು, ಯಾವ ರೀತಿ ಸ್ಟೋರೇಜ್ ಆಗಿತ್ತು ಅನ್ನೋದು ತುಂಬಾ ಕ್ರೂಷಿಯಲ್ ಆಗುತ್ತೆ. ಸೊ ಲ್ಯಾಬ್ಗೆ ಸಹಜವಾಗಿ ಸ್ಯಾಂಪಲ್ಸ್ ಅನ್ನು ಕಳಿಸಿರ್ತಾರೆ. ಲ್ಯಾಬ್ ರಿಪೋರ್ಟ್ ಏನು ಬರುತ್ತೆ ಅನ್ನೋದು ಕೂಡ ಈಗ ಕುತೂಹಲ ಕಾರಣ ಆಗ್ತಾ ಇದೆ.